ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಮತ್ತೆ ಬ್ಯೂಟಿ ರೆಸಿಪಿ ಹೇಳ್ಕೊಡ್ತೀನಿ. ಒಂದು ಕ್ಲೀನ್ ಬೌಲ್ ತೊಗೊಳ್ಳಿ, ಅದರಲ್ಲಿ ಅರ್ಧ ಚಮಚದಷ್ಟು ಮುಲೇತಿ ಪೌಡರ್ ತೊಗೊಳ್ಳಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಹಾಗೆ ಒಂದು ಮುಕ್ಕಾಲು ಭಾಗದಷ್ಟು ಕಾಫಿ ಪುಡಿ ಹಾಕ್ಕೊಳ್ಳಿ, ಒಂದು ಚಮಚದಷ್ಟು ಮೊಸರು ಹಾಕ್ಕೊಳ್ಳಿ. ಸಾಕು, ಇದಕ್ಕೂ ಜಾಸ್ತಿ ಹಾಕ್ಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಪೇಸ್ಟ್ ಮಾಡಿ. ಸೊ ಅಷ್ಟದ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದೇ ನೆಕ್ಸ್ಟ್ ಕಾಫಿ ಪುಡಿ ಬಗ್ಗೆ ಗೊತ್ತಿದೆ, ಮೊಸರಿನ ಬಗ್ಗೆ ಅಂತೂ ಗೊತ್ತಿದೆ. ಇನ್ನು ಗೊತ್ತಿಲ್ಲದೆ ಇರೋದು ಮುಲೇತಿ ಪೌಡರ್ ಏನು ಅಂತ ಹೇಳಿ ನಿಮಗೆ ಹೇಳ್ತೀನಿ. ಇದು ಇಂಗ್ಲೀಷ್ನಲ್ಲಿ ಲಿಕೋರೈಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಅತಿ ಮಧುರ ಅಥವಾ ಜ್ಯೇಷ್ಠ ಮಧು ಅಂತ ಕರೀತಾರೆ. ಇದು ಆರೋಗ್ಯಕ್ಕೂ ಹೊಟ್ಟೆ ಒಳಗೆ ತಗೊಳ್ಳೋಕ್ಕೂ ಅಷ್ಟೇ ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಏನು ಯಾವುದೋ ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ, ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಆಮೇಲೆ ಇದನ್ನು ಹಾಕ್ಕೊಳ್ತಾ ಆಲ್ರೆಡಿ ನಾನು 3-4 ದಿವಸ ಅಲ್ಲ, 1 ವಾರ ಆಗ್ತಾ ಬಂದಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದರಲ್ಲಿ ಏನಪ್ಪ ಇರುತ್ತೆ ಅಂದರೆ, ಇದರಲ್ಲಿ ಒಂದು ಪ್ರಾಪರ್ಟೀಸ್ ಇರುತ್ತೆ, ಗ್ಲಾಬ್ರಿಡಿನ್ ಅಂತ ಪ್ರಾಪರ್ಟೀಸ್ ಇರುತ್ತೆ, ಚಾಲ್ಕೋನ್ ಅಂತ ಒಂದು ಪ್ರಾಪರ್ಟೀಸ್ ಇರುತ್ತೆ, ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಇದೇನು ಮಾಡುತ್ತೆ, ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಇದು ಆಯಿಲ್ ಫೇಸ್ ಇರೋರಿಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಏನೇ ಮಾಡ್ಕೊಳ್ಳಿ, ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದರಲ್ಲಿ ಸನ್ಸ್ಕ್ರೀನ್ ಥರ ವರ್ಕ್ ಮಾಡುತ್ತೆ, ರ್ಯಾಷಸ್ಸನ್ನು ಕಮ್ಮಿ ಮಾಡುತ್ತೆ, ಆಮೇಲೆ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಬಿಸಿಲಿನ ಕಿರಣಗಳಿಂದ ಇದನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಎಸ್ಪೆಷಲಿ ಇದು ಯಾರಿಗೆ ಬಂಗು ಅಂತ ಇರುತ್ತೆ ಅಲ್ವಾ, ಅವರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ದಿನ ಹಚ್ಕೊಳ್ಳಿ, ಇದರಲ್ಲಿ ಏನೂ ಪ್ರಾಬ್ಲಮ್ ಅಲ್ಲ, ಏನೂ ಇದಾಗೋದಿಲ್ಲ. ಸೊ ನೀವೆಲ್ಲ ಏನಾಗಲಿ ಪ್ಯಾಚ್ ಟೆಸ್ಟ್ ಮಾಡಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. 2 ಸತಿ ಹೇಳ್ತಾ ಇದ್ದೀನಿ. ಕೆಲವರಿಗೆ ಕೆಲವೊಂದು ವಸ್ತುಗಳೆಲ್ಲ ಆಗೋದಿಲ್ಲ. ಸೊ 10-15 ನಿಮಿಷ ಮಾತ್ರ ಬಿಡಿ. 15 ನಿಮಿಷ ಬಿಟ್ಟಾದ ತಕ್ಷಣ ಈ ಥರ ಮಾಡ್ಕೊಳ್ಳಿ. ಎಂಥ ಲುಕ್ ಕಾಣಿಸುತ್ತೆ. ನಿಮಗೆ ಸನ್ಸ್ಕ್ರೀನೇ ಬೇಡ ಹೊರಗಡೆ ಹೋದರೆ, ಬಟ್ ಬೇಡ ಅಂತ ಹೇಳೋಂಗಿಲ್ಲ, ಬಟ್ ಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಲ್ವಾ. ಇದೆಲ್ಲ ಮಾಡಿಕೊಂಡು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ. ಸೊ ದಿಸ್ ಇಸ್ ಮೈ ಫೈನಲ್ ಆ್ಯಂಡ್ ಇಡೀ ದಿವಸ ಇದೇ ಗ್ಲೋ ಇರುತ್ತೆ.